ಯಾಕೆಂದ್ರೆ ನಿನ್ಗೆ ನನ್ನ ಯಾಕೆ ಏಟ್ ಕಾಳಜಿ ಇದೆ ಅಂತ ನನಗೆ ಗೊತ್ತಾಗದೆ. ಹಲೋ ಸರ್, ನೀವ್ ಅಷ್ಟೊಂದೆಲ್ಲ ಖುಷಿ ಆಗೋ ಅವಶ್ಯಕತೆ ಇಲ್ಲ. ನನಗ್ ನಿಮ್ ಮೇಲೆ ಯಾವ್ದೇ ರೀತಿ ಕಾಳಜಿ ಇಲ್ಲ. ನಾನಿವತ್ತು ನಿನ್ ಪರ ಮಾತಾಡಿದ್ದು ನಿನ್ ಮೇಲೆ ಕಾಳಜಿ ಇದೆ ಅಂತಲ್ಲ. ಇಲ್ಲಿಗೆ ಏನಕ್ಕೆ ಬಂದಿದ್ದ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿನಗೆ ಕಾಲ್ ಮಾಡಿ ಬರೋ ಕೇಳಿದ್ದೆ ನಾನು. ಏನ್ ಹೇಳ್ತಿದ್ಯಾ ರಾಮ್? ಯಾಕೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಸ್ನೇಹ? ಇನ್ನೊಂದ್ಸಲಿ ಹೇಳ. ನಿನಗೆ ಫೋನ್ ಮಾಡಿ ದುಡ್ಡು ತರ ಕೇಳಿದ್ದೆ ನಾನು. ನವ್ ಯು ಟೆಲ್ ಮಿ, ಆ ಮಗುಗೆ ಸರ್ಜರಿ ನೀಡಿಲ್ಲ ಅಂದಿದ್ರು, ಸರ್ಜರಿ ಮಾಡಿ ಕಾಂಪ್ಲಿಕೇಟ್ ಮಾಡಿದ್ ಯಾರು? ಯಾರು? ಅದು ಜೂನಿಯರ್ ಡಾಕ್ಟರ್ ಪ್ರವೀಣ್ ಅಂತ ನಿಂಗೂ ಗೊತ್ತಿದೆಯಲ್ಲ ರಾಮ್. ಒಂದ್ ಪೇಷಂಟ್ಗೆ ಸರ್ಜರಿ ಮಾಡಿ ಆ ಪೇಷಂಟ್ ಸತ್ತು ಹೋಗೋಗೆ ಮಾಡಿದ್ ಯಾರು? ಯಾಕೆ ಹೀಗೆ ಕೇಳ್ತಿದ್ಯಾ ರಾಮ್? ಆ ಮಗುಗ್ ಸರ್ಜರಿ ಮಾಡಿದ್ದು, ಆ ಹಾರ್ಟ್ ಪೇಷಂಟ್ ಸರ್ಜರಿ ಮಾಡಿದ್ದು ಆ ಪ್ರವೀಣೆ. ಅವನಿಂದಾನೆ ನಮ್ ಹಾಸ್ಪಿಟಲ್ ಅಲ್ಲಿ ಅಷ್ಟೊಂದ್ ಸೀನ್ ಆಗಿದ್ದು. ಹೌದಾ ಪ್ರವೀಣ್? ಆ ಮಗು ಸರ್ಜರಿ ಮಾಡಿದ್ದು ನೀವೇನಾ? ರಾಮ್, ಅದು ನಿನ್ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಸರ್ 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 ಸರ್, ನಿಮ್ಗೆ ಗೊತ್ತಿರೋದೇ ಸತ್ಯ ಅಲ್ಲ ಸರ್. ಆ ಮುತ್ಕುಂಗು ಮತ್ತೆ ಆ ಮಗುಗೂ ಸರ್ಜರಿ ಮಾಡಿದ್ ನಾನಲ್ಲ ಸರ್. ನಿಮಗೆ ಗೊತ್ತಾಗ್ಬೇಕಾಗಿರೋ ವಿಷಯ ತುಂಬಾ ಇದೆ ಸರ್. ಪ್ಲೀಸ್ ಸರ್, ಒಂದ್ 5 ನಿಮಿಷ ನನ್ನ ಮಾತು ಕೇಳಿ ಸರ್. ನಿಮ್ ಕೈ ಮುಗಿತೀನಿ, ಹಿಡೀರಿ ಸರ್. ನಿಜ ಸರ್, ಆ ಮುತ್ಕಂಗೆ ಮತ್ತೆ ಮಗುಗೆ ಸರ್ಜರಿ ಮಾಡಿದ್ ನಾನಲ್ಲ. ದುಡ್ಡುಗೋಸ್ಕರ ನಡೆದಿರೋ ಆ 2 ಫೇಕ್ ಸರ್ಜರಿಗೂ ಹೆಲ್ಪ್ ಮಾಡಿದ್ದೀನಿ. ಆ ಸ್ಕ್ಯಾಮ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಆದ್ರೆ ಆ ಪಾಪದ ಕರ್ಮ ನನ್ನ ಹೆಂಡತಿ ಮಕ್ಕಳಿಗೆ ಸುತ್ಕೊಂಡ್ಬಿಟ್ಟಿದೆ ಸರ್. ನನ್ನ ಹೆಂಡತಿ ಮಕ್ಕಳು ಇಬ್ರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ಸರ್. ದುಡ್ಡುಗೋಸ್ಕರ ನಾನು ಇಂಥ ಸಹಾಯ ಆಗಿತ್ತು ಸರ್. ಈಗ ಅವರಿಬ್ರು ಅನುಭವ ಆಗಿದೆ ಸರ್. ಅದಕ್ಕೆ ಸತ್ಯ ಹೇಳಿ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ನೀನ್ ಸರ್ಜರಿ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿದ್ದು? ನಮ್ಮ ಹಾಸ್ಪಿಟಲ್ ಇಂಥ ಕೆಟ್ಟ ಕೆಲಸ ಮಾಡೋದು ನಿನ್ ಬಿಟ್ಟು ಬೇರೆ ಯಾರು ಅಲ್ಲ. ಹೇಳು, ನೀನಲ್ದೆ ಬೇರೆ ಯಾರು ಮಾಡಿರೋದು? ಅದು 2 ಸರ್ಜರಿ ಮಾಡಿದ್ದು ಸ್ನೇಹ ಮೇಡಮ್. ಆ ಮುತ್ಕಂಗೆ ಸರ್ಜರಿ ಮಾಡಿ ಆ ಮುತ್ಕನ್ ಸಾವಿಗೆ ಕಾರಣ ಆಗಿದ್ದು, ಆ ಮಗುಗೆ ಸರ್ಜರಿ ಮಾಡಿ ಮಗು ಕಾಲು ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಸ್ನೇಹ ಮೇಡಮೇ ಸರ್. ದುಡ್ಡುಗೋಸ್ಕರ ಇಂಥ 10 ಕೇಸ್ ಮಾಡಿದ್ದಾರೆ ಸರ್. ದುಡ್ಡುಗೋಸ್ಕರ ಏನ್ ಮಾಡೋದಕ್ಕೆ ಏಸಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ ಅಂದ್ರು ಪ್ರಾಬ್ಲಮ್ ಇದೆ ಅಂತ ಪೇಷಂಟ್ಗೆ ಭಯ ಹುಟ್ಟಿಸಿ ಅವ್ರ ಹತ್ರ ದುಡ್ಡು ಕಿತ್ಕೊಂಡಿದ್ದಾರೆ ಸರ್. ನಿಮಗೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಿಲ್ಲ ಸರ್. ಅವ್ರ ಜೊತೆ ಸೇರಿ ನಾನು ಕೆಟ್ಬಿಟ್ಟೆ. ಇವ್ ಲಯ್ಯ, ಏನೋ ಮಾತಾಡ್ತಿದ್ಯಾ ನೀನು?
ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಪಾಪ ಸ್ನೇಹಿತ ಮೇಲೆ ಹೊರಿಸ್ತಿದ್ಯಾ ನೀನು? ಹಾ ಸರ್ ನಾನು ನಿಜಾನೇ ಹೇಳ್ತೀನಿ, ಬೇಕಿದ್ರೆ ನೀವೇ ಚೆಕ್ ಮಾಡಿ, ನಾನು ಹೇಳ್ತಿರೋದಲ್ಲ ಸತ್ಯ ಸರ್. ಏನು ನಿನ್ ಮಾತನ್ನ ನಂಬ್ಕೊಂಡು ನಾನು ನನ್ನ ಸ್ನೇಹ ಮೇಲೆ ಅನುಮಾನ ಪಡಬೇಕಾ? ಏನ್ ನಮ್ಮಿಬ್ರು ಮಧ್ಯ ತಂದಿಡ್ಬೇಕು ಅನ್ಕೊಂಡಿದ್ಯಾ? ಅವಳು ನಿನ್ನೆ ಮೊನ್ನೆಯಿಂದ ಪರಿಚಯ ಆದವಳಲ್ಲ, ಕಾಲೇಜ್ ಡೇಸಿನ ನಂಗೆ ಚೆನ್ನಾಗ್ ಗೊತ್ತು. ಅವಳ ಬಗ್ಗೆ ನಿನ್ನಂತವ್ರು ಹೇಳೋದು ನಾನು ನಂಬೋದಿರ್ಲಿ, ನಾನು ಕನ್ಸಿಡರ್ ಕೂಡ ಮಾಡೋದಿಲ್ಲ. ಮಾಡಿರೋ ತಪ್ಪಿನ ಜೊತೆಗೆ ಸ್ನೇಹ ಮೇಲೆ ಅಪವಾದ ಹೊರಿಸಿ ಇನ್ನೊಂದು ತಪ್ಪು ಮಾಡ್ತಾ ಇದೀಯಾ? ನೀನ್ ಈ ಕೂಡ್ಲೆ ನನ್ನ ಕಣ್ಣಿಗೆ ಕಾಣ್ದಿರೋಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸರ್ ನೀವೇನೇ ಹೇಳಿದ್ರು, ಎಷ್ಟೇ ಸಿಟ್ ಮಾಡ್ಕೊಂಡ್ರು, ನನ್ನ ಬೈದ್ರು, ನಾನು ಹೇಳ್ತಿರೋದಲ್ಲ ಸತ್ಯ ಸರ್. ನನ್ನ ಹೆಂಡತಿ ಮಕ್ಕಳ ಮೇಲೆ ಹಣೆಗೂ ನಾನು ಹೇಳ್ತಿರೋದಲ್ಲ ನಿಜ ಸರ್. ನನ್ನ ಮಾತು ಒಂದೇ ಒಂದ್ಸತಿ ಕೇಳಿ ಸರ್, ದಯವಿಟ್ಟು ಸರ್. ಇದನ್ನ ಕೈ ಅಲ್ಲ ಕಾಲು ಅಂದ್ಕೋತೀನಿ ಸರ್, ಒಂದೇ ಒಂದ್ಸತಿ ನನ್ನ ಮಾತು ನಂಬಿ ಸರ್. ನಾನು ಹೇಳ್ತಿರೋದಲ್ಲ ಸತ್ಯ ಸರ್, ಬೇಕಿದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡಿ, ನಾನು ಹೇಳ್ತಿರೋದೆಲ್ಲ ಸತ್ಯ ಆಗಿರುತ್ತೆ. ಅಕಸ್ಮಾತ್ ಅದೇನಾದ್ರು ಸುಳ್ಳಾಗಿದ್ರೆ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ತಗೋತೀನಿ ಸರ್. ಸರ್ ನೀವು ಕಾಲ್ ಮಾಡಿದ್ರೆ ಅವ್ರು ಖಂಡಿತವಾಗಿ ಸುಳ್ಳು ಹೇಳ್ತಾರೆ ಸರ್. ಮತ್ತಿನ್ನೇನೋ ಮಾಡ್ಲಿ? ಬೇಕಿದ್ರೆ ಒಂದ್ಸತಿ ಚೆಕ್ ಮಾಡಿ ಸರ್, ಬೇರೆ ಯಾರಾದ್ರೂ ನಂಬರಿಂದ ಟ್ರೈ ಮಾಡಿ. ನಿಮಗೆ ಹಾಸ್ಪಿಟಲ್ ನಡೀತಿರೋ ಸ್ಕ್ಯಾಮ್ ಬಗ್ಗೆ ಗೊತ್ತು ಅಂತ ಹೇಳಿ, ಹಾಗೆ ನಿಮಗೆ ಸತ್ಯ ಗೊತ್ತಾಗುತ್ತೆ. ಅಲ್ಲ, ಅವ್ನ್ ಹೊಡೆದಾಗ ತಿರುಗ್ ಸೈಡ್ ಬಿಡೋದಿಕ್ಕೆ ಏನಾಗಿತ್ತು ನಿನ್ಗೆ? ಊರಲ್ಲಿ ದೊಡ್ಡ ರೌಡಿ ಅಂತ ಮೆರೀತ್ಯಾ, ಇಲ್ಲೇ ಸೈಲೆಂಟ್ ಆಗಿದ್ದ? ನಾನು ಹಂಗೆಲ್ಲ ಸುಮ್ಕೆ ಇರೋ ಮಗನೇ ಅಲ್ಲ. ಆದ್ರೆ ಏನ್ ಮಾಡೋದು, ಅವರೆಲ್ಲ ನಿನ್ ಫ್ರೆಂಡ್ಗಳು. ನಾನೇನಾರು ಮಾಡಿ ಆಮೇಲೆ ನಿನ್ ಮರ್ಯಾದೆ ಹೋಯ್ತದೆ ಅಂತ ಸುಮ್ಕೆ ಇದ್ದೆ ಅಷ್ಟೇ. ನನ್ ಫ್ರೆಂಡ್ಸ್ ಆದ್ರೇನು? ತಪ್ಪು ತಪ್ಪೆ. ತಪ್ಪು ಮಾಡ್ದವ್ರಿಗೆ ಏನ್ ಉತ್ತರ ಕೊಡ್ಬೇಕೋ ಅದ್ ಕೊಡ್ಲೇಬೇಕು. ಹೇಗ್ ಉತ್ತರ ಕೊಡ್ಬೇಕೋ ಹಾಗೆ ಕೊಡ್ಲೇಬೇಕು. ನೀನ್ ಇಷ್ಟ ಹೇಳ್ದಲ್ಲ, ಆಯ್ತು ಬಿಡು, ಒಂದೇ ಒಂದ್ ನಿಮಿಷ ಇರು. ಎಲ್ಲಿಗೆ ಹೋಗ್ತಿದ್ಯಾ? ಒಂದ್ ನಿಮಿಷ ಬಂದೇ ಇರು. ಈ ಮಾದೇವ ಯಾವ್ದನ್ನು ಬಾಕಿ ಉಳಿಸ್ಕೊಳ್ಳಲ್ಲ ಕಾವ್ಯ, ವಾಪಸ್ ಕೊಟ್ಟೆ ಅಭ್ಯಾಸ ನನಗೆ. ಒಂದೇ ಒಂದ್ ನಿಮಿಷ ಟೈಮ್ ಕೊಡು, ನನ್ನ ಬಾಕಿನ ಬಡ್ಡಿ ಸಮೇತ ಚುಕ್ತ ಮಾಡ್ಬರ್ತೀನಿ. ನಮಸ್ಕಾರ ಅಣ್ಣ. ಏನು ಓದೋನ್ ವಾಪಸ್ ಬಂದ ಅಂತ ನೋಡ್ತಾ ಇದ್ದೀರಾ? ಸಾರಿ ಕಣಣ್ಣ, ನಿಮ್ಗೆ ಏನೋ ವಾಪಸ್ ಕೊಡ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದ್ರೆ, ಏನಾದ್ರು ತಗೊಂಡ್ರೆ ವಾಪಸ್ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ತೆಪ್ಪಾಯ್ತದೆ. ಅದಕ್ಕೆ ಇದು ಅಸ್ಲು, ಇದು ಬಡ್ಡಿ. ಇನ್ನೊಂದು ಬೇಕಾ? ಬೇಡ, ಸಾಕು. ಬರ್ಲಾ? ಇಬ್ರು 100 ಕಾಲ ಸಂದಾಗ ಬಾಳಿ. ಬರ್ಲಾ?
ಇವತ್ತು ಕಾವ್ಯ ಮಾಡಿದ್ ನೆನ್ಸ್ಕೊಂಡ್ರೆ ಭಲೇ ಖುಷಿ ಆಯ್ತದೆ. ಏನ್ ಇವಳು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆನೆ ಕೊಡ್ತಾ ಇಲ್ವಲ್ಲ? ಯಾಕೆ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ದೆ? ನೀನ್ ಕೇಳಿಸ್ಕೊಳ್ಳಿ ಅಂತ ಕಾಡ್ರ ಅಲ್ಲಲ್ಲ ಕಾವ್ಯ, ನನಗ್ ಕೇಳಿಸ್ಲಿ ಅಂತನಾ? ಯಾಕೆ? ಅದ್ ಸರಿ, ಇದೇನಿದು ಇವತ್ತು ಇಷ್ಟು ಮೆಲೋಡಿಯಸ್ ಆಗಿರೋ ಹಾಡು ಹಾಕಿದ್ಯಾ? ಯಾಕಂದ್ರೆ ನನ್ಗೊಂದ್ ಸಮಸ್ಯೆ ಅದೇ. ಸಮಸ್ಯೆನಾ? ಹೌದು, ಏನಾದ್ರು ಸಿಟ್ಟಿದ್ದಾಗ ಹಂಗೆ ಬಾಯಲ್ಲಿ ಏನು ಫಿಲ್ಟರ್ ಇದ್ದಂಗೆ ಮಾತ್ ಬಂದ್ಬಿಡ್ತವೆ. ಅದೇ ಏನಾದ್ರು ಖುಷಿ ಪಸಿ ಆದ್ರೆ, ಯಾರ ಮೇಲಾದ್ರೂ ಜೀವ ಆದ್ರೆ ಅದನ್ನ ಹೇಳಕ್ ಹೋದಾಗ ಬಾಯಿ ಹಂಗೆ ಕಟ್ಕೊಂಡ್ಬಿಡ್ತದೆ. ಅದನ್ನ ಹೇಳೋದಕ್ಕೆ ಪದಗಳೇ ಹುಟ್ಟಕ್ಕಿಲ್ಲ. ಆಮೇಲೆ ನೀನ್ ನನ್ ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡ್ ನಡ್ಕೊಂಡ್ ಬಂದ್ಯಲ್ಲ, ಆ ನಡ್ಗೆಯಲ್ಲಿ ಇದ್ದಿದ್ ನಿಷ್ಠುರತೆ ಅಪ್ಪ, ಅದನ್ನೆಲ್ಲ ಕಂಡು ನನ್ ಕಲ್ನಂತ ಗುಂಡಿಗೆ ಕೂಡ ಕರಗಿ ನೀರಾಗೋಯ್ತು ಕಾವ್ಯ. ನೀನ್ ಇನ್ಮ್ಯಾಕ್ ನನ್ಗೆ ಏಟಾದ್ರೂ ಬೈ. ಈಟ್ ದಿನ ಬೈತಿದ್ದಲ್ಲ, ಅದಕ್ಕಿಂತ 4 ಪಟ್ಟು ಜಾಸ್ತಿನೇ ಬೈ. ಬರೀ ಬೈಯೋದೇನ್ ಬಂತು, ನನ್ನ ಮೇಲೆ ಬೈಗಳು ಪ್ರವಾಹನೇ ಹರಿಸ್ಬಿಡು, ನನಗೇನು ಬೇಜಾರಾಗಕ್ಕಿಲ್ಲ. ಬರೀ ಬೈಯೋದ್ ಯಾಕೆ ಬಂತು? ಬೇಕಿದ್ರೆ ನನಗ್ ಜಾಡ್ಸೋದಿ, ನಾನೇನು ಅನ್ಕೊಳಕಿಲ್ಲ. ಯಾಕೆಂದ್ರೆ ನಿನ್ಗೆ ನನ್ ಮ್ಯಾಕ್ ಏಟ್ ಕಾಳಜಿ ಅದೆ ಅಂತ ನನಗ್ ಗೊತ್ತಾಗದೆ. ಹಲೋ ಸರ್, ನೀವ್ ಅಷ್ಟೊಂದೆಲ್ಲ ಖುಷಿ ಆಗೋ ಅವಶ್ಯಕತೆ ಇಲ್ಲ. ನನಗ್ ನಿಮ್ ಮೇಲೆ ಯಾವ್ದೇ ರೀತಿ ಕಾಳಜಿ ಇಲ್ಲ. ನಾನಿವತ್ತು ನಿನ್ ಪರ ಮಾತಾಡಿದ್ದು ನಿನ್ ಮೇಲೆ ಕಾಳಜಿ ಇದೆ ಅಂತಲ್ಲ, ಅವ್ರ ತಪ್ಪಿತ್ತು ಅಂತ. ಇದು ಅಂತಲ್ಲ, ಯಾವ್ದೇ ಮನುಷ್ಯನಾಗ್ಲಿ ಇಲ್ ಟ್ರೀಟ್ ಮಾಡ್ಬಾರ್ದು, ಕೀಳಾಗ್ ನೋಡ್ಬಾರ್ದು. ಮಾತ್ರ ಮಾಡೋರು ಮನುಷ್ಯರೇ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನ್ ಹಾಗೆ ರಿಯಾಕ್ಟ್ ಮಾಡಿದ್ದು. ಅದ್ ಬಿಟ್ರೆ ನಾನ್ ನಿನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡಿದೀನಿ ಅಂತಾನು ಅಲ್ಲ, ಅಥವಾ ನನಗ್ ಭಯ ಕಾಳಜಿ ಇದೆ ಅಂತಾನು ಅಲ್ಲ. ಅರ್ಥ ಆಯ್ತಾ? ಆಯ್ತು, ನಿನ್ಗೆ ನನ್ ಮ್ಯಾಕೆ ಭಯಂಕರವಾದ ಕಾಳಜಿ ಇಲ್ದೇ ಇರ್ಬೋದು, ಆದ್ರೆ ಎಲ್ಲೋ ನಿನ್ ಮನ್ಸಿನ ಮೂಲೆಯಲ್ಲಿ ಈಟೆ ಇಟ್ಟು ಒಂದು ಗುಲಗಂಜಿ ಅಷ್ಟ ಮ್ಯಾಕ್ ಕಾಳಜಿ ಅದಲ್ಲ, ಅಷ್ಟು ಸಾಕು ನನ್ಗೆ. ಮೊಣ್ಣು ಇಲ್ಲ. ಯಾಕೆಂದ್ರೆ ನನಗ್ ನಿನ್ನಿಂದ ಆಗಿರೋ ಅನ್ಯಾಯನ ನಾನ್ ಯಾವತ್ತೂ ಮರೆಯೋದಿಲ್ಲ. ಅಷ್ಟು ಬೇಡ್ಕೊಂಡ್ರು ನನ್ ಕುತ್ತಿಗೆ ತಾಳಿ ಕಟ್ಟಿದ್ಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ ರಕ್ತ ಇಲ್ಲ ಕುದಿಯತ್ತೆ. ನೀನ್ ಮಾಡಿರೋ ತಪ್ಪಿಗೆ ಯಾವತ್ತೂ ಕ್ಷಮೆನೇ ಇಲ್ಲ. ಆಯ್ತು, ಎಂತ ತಪ್ಪಗಾದ್ರೂ ಒಂದು ಸಮಯ ಅನ್ನೋದು ಇರ್ತದೆ, ಎಂತಗಾದ್ರೂ ಒಂದು ಕೊನೆ ಅನ್ನೋದು ಇರ್ತದೆ. ಆ ನಂಬಿಕೆ ನನ್ಗದೆ. ಆದ್ರೆ ನೀನ್ ಮಾಡಿರೋ ತಪ್ಪಿಗಿರೋ ಶಿಕ್ಷೆಗೆ ಯಾವತ್ತೂ ಕೊನೆನೇ ಇರಲ್ಲ. ನೋಡೋಣ, ನೀನಿವತ್ತು ನಿನ್ ಫ್ರೆಂಡ್ಗಳು ನೋಡಿದ್ರೆ ನನಗಂತೂ ಆ ನಂಬಿಕೆ ಅದೇ. ನನ್ಗೆ ಇವತ್ತಲ್ಲ ನಾಳೆ ಸಮಯ ಸಿಕ್ಕೇ ಸಿಗ್ತದೆ. ಹಾಗಂತ ಕನಸ್ ಕಾಣು. ಈಗ ಮುಂದೆ ನೋಡ್ಕೊಂಡ್ ಗಾಡಿ ಆನಂದ ತುಂಬಿರಲು ಬಾಳೆ ಸಂಗೀತ ಸುದೆಯಾಯ್ತು.